ಬುದ್ಧಿ ಇನ್ನೊಬ್ಬ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನು ಅಂತ ಗೊತ್ತಾಗೋದಕ್ಕೆ ಇವನ ಮುಖಾಂತರ ಇನ್ನು ಮಿಕ್ಕಿದವ್ರು ಗೊತ್ತಾಗಲಿ. ಹುಷಾರ್. ಈಗ ಮನೆ ಬಿಟ್ಟು ಓಡೋಗಿದ್ಯಾ, ನೆಕ್ಸ್ಟ್ ದೇಶ ಬಿಟ್ಟೆ ಓಡೋಯ್ತೀಯೋ ಅಥವಾ ನಿನ್ನನ್ನು ಓಡೋಗೋಕ್ಕಾಗ್ದಿದ್ದಂಗೆ ಬಡ್ಡಿ ಮಗನೇ ನಿನ್ನನ್ನು ಒಳಗಾಕಿ ಜಡಿತಾರೋ ಅನ್ನೋದು ನನಗಿನ್ನೂ ಸ್ಪಷ್ಟತೆ ಬೇಕು. ಯಾವುದೋ ದುಡ್ಡಿನ ಆಸೆಗೆ ಅಥವಾ ಇವರು ತೋರಿಸಿರೋ ರುಚಿಗೆ, ಯಾರು ಬೆರಕೆಗಳು ತೋರಿಸಿರೋ ರುಚಿಗೆ ಈ ಮಟ್ಟಕ್ಕೆ ಯೂಟ್ಯೂಬರ್ ಅಲ್ವಾ ಅವನು, ಸ್ವಲ್ಪ ಕಿವಿ ತಾಳೆ ಮಾಡ್ಕೊಂಡು ಕೇಳ್ಕೊಂಡು ಆಡಿ ನೋಡಿದಂಥ ಮಾತುಗಳನ್ನು ಆಡಿದನೇ. ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದೂಗಳನ್ನ ಹೆದರಾಕೊಂಡ್ರೆ ಯಾವ ಮಟ್ಟಕ್ಕೆ ಹೋಗ್ತೀಯ ಅನ್ನೋದು ಇನ್ಮೇಲೆ ಗೊತ್ತಾಗುತ್ತೆ. ಪರಮಾತ್ಮನಲ್ಲಿ ಬೇಡಿಕೆ ಇಡ್ತೀನಿ. ವಾರ 15 ದಿವಸ ಆಯ್ತು ಅಂದರೆ ನಿಮ್ಗೆ ನಾನು ಕೊಟ್ಟು ನೋಡ್ರಿ, ಪರಮಾತ್ಮ ಈಗ ತೋರಿಸ್ತಾ ಇದ್ದಾನೆ ನಮ್ಮ ಇದು ರೀ ನಮ್ಮ ಪರಮಾತ್ಮ. ಅವನ್ನ ಬಂಧನ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಆ ಟೈಮಲ್ಲಿ ಗಿರೀಶ್ ಮಟ್ಟಣ್ಣನವ್ರು ಮಾತಾಡ್ತಿದ್ದು ನೋಡಬೇಕು. ರಾಜ್ಯವೇ ಎದ್ದು ಬೀಳುತ್ತೆ, ರಾಜ್ಯವೆಲ್ಲ ತಿರುಗಿ ಬೀಳುತ್ತೆ, ರಾಜ್ಯವೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ರಾಜ್ಯದಲ್ಲಿರೋನೆ, ನಾನು ಹೊರಗಡೆ ಇರೋನ. ಎಲ್ಲಿ ಆರಾಮಾಗಿ ತೋರಿಸ್ರಿ, ಕ್ಯಾಮ್ರಾ ತೋರಿಸ್ರಿ, ಅಕ್ಕಪಕ್ಕ ಎಲ್ಲ ತೋರಿಸ್ರಿ, ಎಲ್ರಿ ಗಲಭೆಗಳೆಲ್ರಿ. ನಾನು ಹಿಂದೆ ವಿಡಿಯೋలో ಹೇಳಿದೆ, ಇವತ್ತು ಹೇಳ್ತೀನಿ. ಈ ಪ್ರಕರಣಗಳು ಆಗಿದ್ದೆಲ್ಲ ಯಾವ ಇಯರ್ ಅಂತ ಹೇಳಿರೋದು? ಆವಾಗ ಇನ್ನೂ ಕೂಸುರಿ, ಇದು ಹಾಲು ಕುಡಿತಿತ್ತೇನೋ ಇದು. ಇವನು ಎಲ್ಲಿದ್ರೆ ತರ್ತಂದ್ರಿ? ಯಾವುದೋ ದುಡ್ಡಿನ ಆಸೆಗೆ ಅಥವಾ ಇವರು ತೋರಿಸಿರೋ ರುಚಿಗೆ, ಯಾರು ಬೆರಕೆಗಳು ತೋರಿಸಿರೋ ರುಚಿಗೆ ಈ ಮಟ್ಟಕ್ಕೆ ಯೂಟ್ಯೂಬರ್ ಅಲ್ವಾ ಅವನು, ಸ್ವಲ್ಪ ಕಿವಿ ತಾಳೆ ಮಾಡ್ಕೊಂಡು ಕೇಳ್ಕೊಂಡು ಆಡಿ ನೋಡಿದಂಥ ಮಾತುಗಳನ್ನು ಆಡಿದನೇ. ಸ್ಪಷ್ಟವಾಗಿ ಹೇಳ್ತೀನಿ, ಆ ರಕ್ತ ಏಜಲ್ಲಿ ಕುದಿಬೇಕಲ್ಲ, ಅದನ್ನು ತೋರ್ಸೋಕೆ ಹೋಗಿದ್ದಾನೆ ಅಷ್ಟೇ. ಈಗ ಬಿಸಿ ರಕ್ತನ ಚೆನ್ನಾಗಿ ಇನ್ನೂ ಕುದಿಸ್ತಾರೆ. ತಗೊಳ್ಳಿ, ನಮ್ಮ ಪೊಲೀಸ್ನವರು ಇನ್ನೂ ಕುದಿಸ್ತಾರೆ. ಯಾವ ಮಟ್ಟಕ್ಕೆ ಅನ್ನೋದು ಇನ್ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಿಂದೂಗಳನ್ನ ಹೆದರಾಕೊಂಡ್ರೆ ಯಾವ ಮಟ್ಟಕ್ಕೆ ಹೋಗ್ತೀಯ ಅನ್ನೋದು ಇನ್ಮೇಲೆ ಗೊತ್ತಾಗುತ್ತೆ. ಅದು ಬರೀ ಸಾಮಾನ್ಯವಾಗಿ ಬರೀ ಹಿಂದೂ ಅಲ್ಲ, ನಮ್ಮ ಧರ್ಮದ ದೇವಸ್ಥಾನ. ನಮಗೇನಾದ್ರು ತೊಂದರೆ ಆದರೆ ಕಾಪಾಡು ತಂದೆ ಅಂತ ಹೋಗಿ ಅಡ್ಡಿ ಬಿದ್ದರೆ ಸಾಕು, ಕಾಪಾಡ್ತಾನೆ ನಮ್ಮ ಪರಮಾತ್ಮ. ಇದನ್ನೇ ನಾನೇನೋ ಹೋದ ಸತಿ ವಿಡಿಯೋದಲ್ಲಿ ಹೇಳಿದ್ದು. ಪರಮಾತ್ಮನಲ್ಲಿ ಬೇಡಿಕೆ ಇಡ್ತೀನಿ. ವಾರ 15 ದಿವಸ ಆಯ್ತು ಅಂದರೆ ನಿಮ್ಗೆ ನಾನು ಕೊಟ್ಟು ನೋಡ್ರಿ, ಪರಮಾತ್ಮ ಈಗ ತೋರಿಸ್ತಾ ಇದ್ದಾನೆ ನಮ್ಮ ಇದು ರೀ ನಮ್ಮ ಪರಮಾತ್ಮ. ತಿರುಗ್ತದೆ ನೋಡ್ರಿ, ಹೆಂಗೆ ತಿರುಗ್ತದೆ ಅಂತ ಗೊತ್ತಾಗುತ್ತೆ. ನಮಗೇನು ಸತ್ಯ ಹೊರಗೆ ಬರಬೇಕು, ನಿಜ ಸತ್ಯ ಹೊರಗೆ ಬರಲಿ. ಅವರಾದರೂ ಸರಿ, ಮತ್ತೊಬ್ಬರಾದರೂ ಸರಿ, ಯಾರಾದರೂ ಸರಿ, ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ಈಗಾದರೂ ಕೊಡಿ. ಈಗ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಕೂಡ್ಸೋದು ಮತ್ತೊಂದೇನೋ ಮಾಡ್ತಿದ್ದು ಈಗ ಕೊಡಿ. ಯಾರು ತಪ್ಪು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲಿ. ಅದನ್ನು ಬಿಟ್ಟು ನಾನು ಹೀರೋ, ನಂದು ಯೂಟ್ಯೂಬರ್, ಅಪ್ಪ ನಾನು ಮಾತಾಡ್ತೀನಿ, ನನಗೆ ಮಾತಾಡೋಕ್ಕೆ ಬರಲ್ವಾ? ನಂದು ರಾಜ್ಯವೆಲ್ಲ ನೋಡುತ್ತೆ. ಆಮೇಲೆ ಮತ್ತೊಂದು, ಈಗ ಸದನದಲ್ಲಿ ಅವನ್ನ ಬಂಧನ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಆ ಟೈಮಲ್ಲಿ ಗಿರೀಶ್ ಮಟ್ಟಣ್ಣನವ್ರು ಮಾತಾಡ್ತಿದ್ದು ನೋಡಬೇಕು. ರಾಜ್ಯವೇ ಎದ್ದು ಬೀಳುತ್ತೆ, ರಾಜ್ಯವೆಲ್ಲ ತಿರುಗಿ ಬೀಳುತ್ತೆ, ರಾಜ್ಯವೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ರಾಜ್ಯದಲ್ಲಿರೋನೆ, ನಾನು ಹೊರಗಡೆ ಇರೋನ. ಎಲ್ಲಿ ಆರಾಮಾಗಿ ತೋರಿಸ್ರಿ, ಕ್ಯಾಮ್ರಾ ತೋರಿಸ್ರಿ, ಅಕ್ಕಪಕ್ಕ ಎಲ್ಲ ತೋರಿಸ್ರಿ, ಎಲ್ರಿ ಗಲಭೆಗಳೆಲ್ರಿ, ಏನೆಲ್ಲ ಹೊಡೆದಾಕ್ಬಿಡ್ತಾರೆ. ಎಲ್ರಿ 4-5 ಜನ ತಾನೇ ನಿಮ್ಮ ಹಿಂದೆ ಇರೋದು. ಆ 4-5 ಜನ ಯಾರು? ನಾವೇನಾದ್ರು ಹೋಗ್ಬಿಟ್ರೆ 4 ಜನ ಹಿಡ್ಕೊಳಕ್ಕೆ ಬೇಕು, ಒಬ್ಬ ಬಾಯಿ ಬಿಡ್ಕೊಳಕ್ಕೆ ಬೇಕಲ್ವಾ? ಹಾಂ, ಹಿಂಗೆ ಮಾತಾಡ್ಕೊಂಡು ಎಲ್ಲಿ ಆರಾಮಾಗಿದ್ದೀವಲ್ಲ ನೋಡಿ, ಇಲ್ಲಿ ರಾಜ್ಯ ಪೂರ್ತಿ ಎಲ್ಲ ಆರಾಮಾಗಿದೆ. ಯಾವ ಅಲ್ಲಲ್ಲೋ ಕಲ್ಲಲ್ಲ ಏನಿಲ್ಲ, ರಾಜ್ಯವೇ ಬಿಡ್ಬಿಡುತ್ತೆ. ಏನು ಮಕ ಹೇಳೋಕ್ಕೊಂದು ಬಾಯಿ ಬೇಕು. ಪೊಲೀಸ್ನವರೇ ಕಾರಣ, ನೀವೇ ಕಾರಣ ಆಗ್ತೀರಾ? ಯಾರು ಕಾರಣ ಆಗ್ತೀರಾ? ಅಧಿಕಾರದಲ್ಲಿ ಇದ್ದು ಬಂದಂತಹ ಗಿರೀಶ್ ಮಟ್ಟಣ್ಣವರೇ, ಏನು ಪ್ರೊಸೀಜರ್ ಆಗುತ್ತೆ, ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದು ನಿಮ್ಗೆ ತಿಳಿದಿಲ್ವಾ? ಅವ್ರ ಕಾರ್ಯ ಏನು ಬೇಕಾದ್ರೂ ಅವ್ರು ಮಾಡ್ತಾರೆ ಬಿಡಿ. ಅವ್ರ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಯಾವುದು ಸರಿ ಯಾವುದು ತಪ್ಪನ್ನು ನೋಡಿ ಆ ಕಾರ್ಯಗಳನ್ನು ಅವ್ರು ಮಾಡ್ತಾರೆ. ನಮ್ಮ ಕರ್ನಾಟಕ ಪೊಲೀಸ್ ಅವ್ರು ಮಾಡ್ತಾರೆ. ಅವ್ರಿಗೆ ಯಾವತ್ತೂ ಸಲ್ಯೂಟ್ ನಾನು. ಹಾಗೇನೆ ಇವತ್ತು ನೋಡ್ತಿರೋದು ಅಂದರೆ ನೀವು ಕೂಡ ನೋಡಿದಿರಲ್ರಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕೂಡ ಯಾವುದೋ ಒಂದು ವಿಚಾರಕ್ಕೆ ಅರೆಸ್ಟ್ ಮಾಡಿರುವಾಗ ಅಂದರ್ ಮಾಡಿರುವಂಥದ್ದು, ಯಾವುದೋ ಒಬ್ಬರು ಸದಸ್ಯ ಯಾರಿಗೊಬ್ರು ಬೈದು ಏನೋ ಆ ಒಂದು ವಿಚಾರ ಮಾತಾಡೋದು ಅಲ್ಲ, ಯಾರು ಸಂತೋಷ್ ಅವ್ರಿಗೆ BJP ಅವ್ರಿಗೆ ಯಾರಿಗೋ ಏನೋ ಅಂದಿದ್ದು ಅಂತ ಮಾತು ನಾನು ಕೇಳ್ಬಿಟ್ಟೆ. ಅರೆಸ್ಟ್ ಮಾಡಿದ್ದಾರೆ ಅಂತ. ಈ ನಾಲ್ಗೆಯಲ್ಲಿ ಮೂಳೆ ಇಲ್ಲ ಅಂತ ಹೆಂಗೆ ಬೇಕಾದ್ರೂ ತಿರುಗಿಸ್ಬಿಟ್ಟು ಏನು ಬೇಕಾದ್ರೂ ಮಾತಾಡಿ ಯಾರ ಮೇಲೆ ಬೇಕಾದ್ರೂ ಏನು ಬೇಕಾದರೂ ಹೇಳ್ಬೋದು ಅಂತ ಬಂದರೆ ಈ ಕೊಡ ತುಂಬದೇ ಇರುತ್ತಾ ಪಾಪದ್ದು? ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಯಾವನಾದ್ರು ಚಡಿ ಇಟ್ಟು ಕೊಟ್ಟೆ ಕೊಡ್ತಾನೆ, ಅದನ್ನು ಸರಿಯಾಗಿ ಕೊಡ್ತಾವ್ರು ಅಷ್ಟೇ. ಇವಾಗ ನಾವು ಕಾಯ್ಕೊಂಡಿದ್ವಿ, ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಮುರಿಲಿ ಬಿಡಿ ಮುದ್ದೆ, ಅಲ್ಲಿ ಹೋಗಿ ಅದೇನೋ ದಿನಕ್ಕೆ 150 ರೂಪಾಯಿ ಇಲ್ಲ 650 ರೂಪಾಯಿ ಅಂತ ಏನೋ ಕೊಟ್ಟು ಬರ್ತಲ್ಲ, ಆ ಸನ್ನಿವೇಶ ಅವ್ರಿಗೆ ಬಂದೇ ಬರುತ್ತೆ. ಬರೆದಿಟ್ಕೊಂಬಿಡಿ. ಹಿಂದೆ ವಿಡಿಯೋನ ಹೇಳಿದ್ದೆ, ಪಾಪದ ಕೂಡ ತುಂಬಿದ್ಮೇಲೆ ಆಟ ಆಡುತ್ತೆ ಅಂತ. ಈ ವಿಡಿಯೋದಲ್ಲಿ ಹೇಳ್ತಾ ಇನ್ನು ಕೇಳಿ. ಇನ್ನು ಮುಂದಕ್ಕೆ ಅವ್ರಿಗೆ ಮುದ್ದೆ ಏನೋ ಕಂಬಿ ಹಿಂದೆ ಇಟ್ಕೊಂಡು ಮುದ್ದೆ ಮುರ್ಕೊಂಡು ಇರೋದು ಅಷ್ಟು ದಿವಸ ಕಾಲಗಳು ಬರ್ತವೆ. ಅವ್ರು 3 ಜನಕ್ಕೂ ಬರುತ್ತೆ. ಹಾಗೇನೆ ಸರ್, ಸತ್ಯಕ್ಕೆ ಜಯ ಅಂದಂಗೆ ಈಗ
ರಾಜ್ಯದಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಇವಾಗ ಧರ್ಮಸ್ಥಳಕ್ಕೆ ಜಾಥಾ ಒಂದು ಕಾರ್ಯಕ್ರಮ ಕೂಡ ಎಷ್ಟೋ ಜನ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆಲ್ಲ ದೇವ್ರ ಮೇಲೆ ಭಕ್ತಿ ಇಲ್ಲೇನೆ ಹೋಗ್ತಾರ ಅಂತ ಇವರು ಒಂದು ಪಾಯಿಂಟ್ ಆಫ್ ಅಲ್ಲಿ ಹೇಳೋದವ್ರೆ. ಪರಮಾತ್ಮ ಕಣ್ ತೆರೆದಿದ್ದಾನೆ, ಅವನು ತೆರೆದ ಮೇಲೆ ಎಲ್ಲರೂ ಶರಣಾಗಲೇಬೇಕು. ಭಕ್ತಿಯಿಂದನೋ ಭಯದಿಂದನೋ ಮತ್ತೊಂದಿಂದನೋ ಯಾವುದೇ ಆಗಿರಲಿ, ಅವನು ಕಣ್ಣು ಬಿಟ್ಟ ಮೇಲೆ ಸಾಕು, ಇಲ್ಲಿಗೆ ಸಾಕು ಅಂತ ಅವನು ಪರಮಾತ್ಮ ಅಂದಿದ್ದಾನೆ ಅನಿಸುತ್ತೆ. ಎಲ್ಲರೂ, ನಾನು ಅಷ್ಟೇ, ನೀವು ಅಷ್ಟೇ, ಈ ಆಡ್ತಿದ್ರಲ್ಲ ಈ ನಾಟಕಗಳೆಲ್ಲ ಸುಳ್ಳು ಸೃಷ್ಟಿಗಳ ಮಾಡಿದ್ರಲ್ಲ ಅವ್ರ ಅಪ್ಪ ಅಮ್ಮ ತಾತಾಗಿ ಅಥವಾ ಮತ್ತೆ ಇನ್ನು ಉಳಿದ್ರೆ ಎಲ್ಲರೂ ಹೋಗಿ ಅಡ್ಡು ಬೀಳಲೇಬೇಕು. ಅವ್ನು ಯಾವನಾದರೂ ಹೋಗಿ ಅಡ್ಡು ಬೀಳಲೇಬೇಕು. ಆದರೆ ಒಂದಂತೂ ಸಂತೋಷ ವ್ಯಕ್ತಪಡಿಸ್ತೀನಿ, ಈಗಲಾದರೂ ನಮ್ಮ ಹಿಂದೂಗಳಿಗಾದರೂ ಸ್ವಲ್ಪ ಬುದ್ಧಿ ಬರ್ತಾ ಇದೆಯಲ್ಲ. ಮುಖ್ಯಮಂತ್ರಿಗಳಿಂದ ಹಿಡಿದು ಮತ್ತು ನಮ್ಮ ಶಾಸಕರವ್ರಿಗೂ ಮತ್ತು ಇನ್ನು ಕೆಲವು ಹುಡುಗರುಗಳಿಗೂ ಕನ್ನಡ ಪರ ಹೋರಾಟಗಾರಗಳು ಮತ್ತು ಹಿಂದೂ ಪರ ಹೋರಾಟಗಾರಗಳು ಎಲ್ಲರೂ ರೊಚ್ಚಿಗೆದ್ದು ಧರ್ಮಸ್ಥಳ ಪರ ನಿಂತು, ಸತ್ಯದ ಪರ ನಿಂತು, ಧರ್ಮಸ್ಥಳ ಪರ ಅಂದರೆ ಇವ್ರಿಗೆ ಉರಿಯುತ್ತಲ್ವಾ, ಸತ್ಯದ ಪರ ನಿಂತು ನಮ್ಮ ಧರ್ಮಾಧಿಕಾರಿಗಳು ಸತ್ಯದಲ್ಲೇ ದಾರಿಲಿದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಎಲ್ಲ ನಿಂತಿದ್ರಲ್ಲ, ಇದು ನನಗೆ ಬಹಳ ಸಂತೋಷ ಕೊಡ್ತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ಮಂಜುನಾಥ ಶಕ್ತಿ ಬಳಗ ಏನಿದೆ, ಈ ಶಕ್ತಿ ಬಳಗ ಎಲ್ಲರೂ ಕಂಪ್ಲೀಟಾಗಿ ನಾವು ಧರ್ಮಸ್ಥಳಕ್ಕೆ ಜಾಥವನ್ನು ಮಾಡಿ ಅಲ್ಲೊಂದು ಮಂಜುನಾಥ ಸ್ವಾಮಿಗೊಂದು ಮತ್ತು ಈ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಮತ್ತು ಸೌಜನ್ಯಕ್ಕೆ ಯಾರು ಅನ್ಯಾಯ ಮಾಡಿದಾರೋ ಅವ್ರಿಗೂ ಶಿಕ್ಷೆ ಆಗಲಿ, ಇವ್ರಿಗೂ ಶಿಕ್ಷೆ ಆಗಲಿ ಅಂತೇಳಿ ನಾವು ಒಂದು ಅರ್ಕೆಯನ್ನು ಕಟ್ಬಿಟ್ಟು ಬರ್ತೀವಿ. ಹಾಂ, ಅಲ್ಲ, ಅವ್ರು ಕಾಂಗ್ರೆಸ್ ಆದರೂ ಹಿಂದೂ ಅಲ್ವಾ, ದೇವ್ರ ನಂಬ್ತಾರಲ್ವಾ, ಅವರು ಒಂದು ಶಕ್ತಿನ ನಂಬಿದಾರಲ್ವಾ, ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ? ಮನಸ್ಸಲ್ಲಿ ಅವ್ರಿಗೂ ದೇವ್ರ ಭಕ್ತಿ ಇದೆಯಲ್ವಾ, ಭಯ ಅಲ್ಲ, ದೇವ್ರ ಭಕ್ತಿನೇ ಸಾಕು ಇದೆಯಲ್ವಾ, ಅದು ಯಾವ ಕಾರಣಕ್ಕೆ ಕೇಳಿ ಬಿಟ್ಕೊಡೋಕ್ಕಾಗತ್ತೆ? ಯಾರಾದರೂ ಆಗಲಿ, ಯಾವುದೇ ಪಕ್ಷ ಅಂತ ಬೇರೆ ಇರಲಿ ಬಿಡಿ, ಆದರೆ ಹಿಂದೂ ಅಥವಾ ನಮ್ಮ ಧರ್ಮದ ದೇವಸ್ಥಾನಗಳಿಗೆ ಧರ್ಮಾಧಿಕಾರಿಗಳಂತ ಯಾರೇ ಬಂದ್ರೂ ಯಾರೇ ಆದ್ರೂ ಪರಮಾತ್ಮನಿಗೆ ಶರಣ ಆಗೇ ಆಗ್ತಾರೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದು ಬಹಳ ಸಂತೋಷ ಆಗಿದೆ. ನಾನು ಖುಷಿ ಪಡ್ತೀನಿ. ನಮ್ಮ ಹಿಂದೂ ಪರ ಅನ್ನೋದಕ್ಕಿಂತ ಧರ್ಮಸ್ಥಳದ ಧರ್ಮದ ಪರ ಸತ್ಯದ ಪರ ಮಾತಾಡಿದ್ದಾರೆ. ಅದನ್ನು ಉಳಿಸೋದಕ್ಕೆ ಅವರು ಒಂದು ಕೈ ಜೋಡಿಸಿರೋದ್ರಿಂದ ಮೊದಲನೇ ಕೈ ಅವರೇ ಆಗುತ್ತೆ, ಜೋಡಿಸೋದ್ರಿಂದ ಬಹಳ ಖುಷಿ ಪಡ್ತೀನಿ. ಸರ್, ಹಾಗೇನೆ ಇದ್ರ ಜೊತೆಗೆ ಈ ಕೆಲವು ಯೂಟ್ಯೂಬರ್ಗಳು ಏನೇ ಧರ್ಮಸ್ಥಳದ ವಿಚಾರವಾಗಿಯೇ ಪೂರ್ತಿ ಮಾಹಿತಿ ಗೊತ್ತಿಲ್ಲದೇನೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಹಾಕೋದು, ತಲೆ ಬಿಡೋದು ಏನೂ ಗೊತ್ತಿರಲ್ಲ, ಇಂಥವ್ರಿಗೆಲ್ಲ ಯಾವ ರೀತಿ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀರಾ? ಈಗ ಯೂಟ್ಯೂಬರ್ಸ್ಗೆಲ್ಲ ಅವನಿಗೂ ಇವನು ಯಾರಿಗೆ ಇವನು ದೂತ ಅವನಿಗೂ ಹೇಳ್ದಂಗೆ ಇವ್ರಿಗೂ ಹೇಳ್ತೀನಿ, ಬೆರ್ಕೆಗಳಿಗೆ ಗೊತ್ತಿರೋದು ಈಗ ನಾನೊಬ್ಬ ಹಿಂದೂ ಆಗಿ ಹಿಂದೂ ಪರ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ, ಮುಸ್ಲಿಮ್ ಆಗಿ ಮುಸ್ಲಿಮ್ ಪರ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಕ್ರಿಶ್ಚಿಯನ್ ಆಗಿ ಕ್ರಿಶ್ಚಿಯನ್ ಪರ ಅಂತ ಇಟ್ಕೊಳ್ಳಿ. ಅವ್ರವ್ರ ಧರ್ಮದ ಬಗ್ಗೆ ಅವ್ರವ್ರ ಬಗ್ಗೆ ಪ್ರೀತಿ ಇರ್ತದೆ, ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಪರಮಾತ್ಮ ಮಂಜುನಾಥ ಸ್ವಾಮಿ ನಂಬಿದರೆ ಅವ್ರ ಅಲ್ಲಾನ ಮತ್ತು ಇನ್ನೊಬ್ಬರು ಅವರು ಜೀಸಸ್ನ ನಂಬಿರ್ತಾರೆ, ಅದು ತಪ್ಪಲ್ಲ. ಈ ಬೆರ್ಕೆಗುಟ್ಟಿರ್ತಾರಲ್ಲ, ಯಾರಿಗೆ ಮಾತಾಡ್ತಾರೆ? ಹಿಂದೂಗೆ ಮಾತಾಡೋಕ್ಕಾಗತ್ತಾ? ಮುಸ್ಲಿಂ ಪರ ಮಾತಾಡೋಕ್ಕಾಗತ್ತಾ? ಕ್ರಿಶ್ಚಿಯನ್ ಪರ ನಾನು ಯಾವುದು ಮಾತಾಡ್ಲಿಕ್ಕೆ ಕನ್ಫ್ಯೂಸು. ಅದಕ್ಕೆ ಯಾವ್ದು ಬಂದ್ರೂ ಯಾವ ಸೀಸನ್ ಇರ್ತದೋ ಅದ್ರದ್ದು ಹಿಂದೆಗಡೆ ಬಾಲ ಹಿಡ್ಕೊಂಡು ಓಡೋ ಅಂತ ಈ ಬೆರ್ಕೆಗಳಿಗೆ ಏನು ಮಾತಾಡೋಕ್ಕಾಗುತ್ತೆ? ನಾವೇನು ಹೇಳೋಕ್ಕಾಗತ್ತೆ? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಹಿಂದೆ ವಿಡಿಯೋದಲ್ಲಿ ಏನು ಮಾತಾಡಿದ್ದೆ, ಯಾರೇ ಆಗಲಿ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಲಿ, ಸಾಕ್ಷಿ ಇದ್ದಲ್ಲಿ ಕೋರ್ಟಿಗೋ SITಗೆ ಪ್ರೊಡ್ಯೂಸ್ ಮಾಡಲಿ, ಈ ರೀತಿ ತಾನೇ ನಾನು ಮಾತಾಡಿದ್ದು. ಅಲ್ಲಿ ಏನು ನಿನ್ನ ಮನೆ ಹೆಣ್ಮಕ್ಳಿಲ್ವಾ, ಮತ್ತೊಬ್ಬರಿಲ್ವಾ, ಇನ್ನೊಬ್ಬರಿಲ್ವಾ ಅಂದರೆ ಅದೇ ಸ್ವಾಮಿ ನಾನು ಹೇಳೋದು, ಶಿಕ್ಷೆ ಆಗಲಿ, ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ, ಅದ್ರ ಪರ ನಾನು ಇದ್ದೀನಿ ಅಂತಲೇ ಹೇಳಿದ್ದು. ಅದು ವಿಡಿಯೋ ನೋಡಿ ಮಾತಾಡ್ದಲೇ ಇರೋಷ್ಟು ನಾನು ಮೂರ್ಖ ಅಲ್ಲ, ಬಟ್ ಏನೋ ಹೇಳಿ ಮತ್ತು ತಪ್ಪಿಸ್ಕೊಂಡು ಓಡೋಗೋ ಅಂಥದ್ದು ನಾನು ಹೇಳಿ ಅಲ್ಲ. ಈ ಪರ ವಿರೋಧ ಅನ್ನೋದು ಇದ್ದೇ ಇರ್ತದೆ. ಅಪ್ಪಟ ಹಿಂದೂ ಆಗಲಿ, ಅಪ್ಪಟ ಮುಸ್ಲಿಮ್ ಆಗಲಿ, ಅಪ್ಪಟ ಕ್ರಿಶ್ಚಿಯನ್ ಆಗಲಿ, ಯಾವುದೇ ಧರ್ಮದ ಅಪ್ಪಟ ಇರೋರಾಗಲಿ ಈ ಥರ ಕೆಲಸಗಳನ್ನು ಮಾಡೋದಿಲ್ಲ. ಈ ಬೆರ್ಕೆಗುಟ್ಟರೆ ಮಾಡೋದು. ಬೆರ್ಕೆ ಅನ್ನೋದು ಯಾಕೋ ಇವತ್ತು ನನ್ನ ಹತ್ರ ಬಾಯಲ್ಲಿ 4-5 ಸತಿ ಬಂದುಬಿಡ್ತು. ನಾನು ಯಾವತ್ತೂ ಕೆಟ್ಟ ಪದ ಮಾತಾಡಲ್ಲ, ಆದರೂ ಇವ್ರುಗಳನ್ನ ಏನರಲ್ಲಿ ಹೊಡಿಬೇಕು ಅಥವಾ ಏನು ಜ್ಞಾಪಕ ಇದೆಯೋ, ಇವ್ರಿಗೆ ಯಾವುದು ಬುದ್ಧಿ ಕೊಡ್ತಾನೋ ಪರಮಾತ್ಮ ಇವ್ರಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಟು ಇವ್ರದ್ದು ಒಳ್ಳೆ ದಾರಿಗೆ ತರಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿನೇ ಬೇಡ್ಕೊಬೇಕು ಅಷ್ಟೇ ನಾವು. ಇಲ್ಲ, ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ಸಲ್ಲದ ಆರೋಪ ಅನ್ನೋದಕ್ಕಿಂತ ಮುಂಚೆ ನಾನು ಹೇಳೋದೇನಂತಂದರೆ, ಧರ್ಮದ ಬಗ್ಗೆ ಅಧರ್ಮವಾಗಿ ಮಾತಾಡಿದ್ರೆ, ಈಗ ನಾನು ಆದರೂ ಅಷ್ಟೇ, ಇನ್ನೊಬ್ಬರಾದ್ರೂ ಅಷ್ಟೇ, ಧರ್ಮದ ಬಗ್ಗೆ ಅಧರ್ಮವಾಗಿ ಮಾತಾಡಿದ್ರೆ ಶಿಕ್ಷೆ ಆಗಲೇಬೇಕಲ್ಲ. ಒಂದು ದಿವಸ ತಪ್ಪಿಸ್ಕೊಬೋದು, 2 ದಿವಸ ತಪ್ಪಿಸ್ಕೊಬೋದು. ಕಳ್ಳ ಸಿಗಾಕೊಳ್ಳೇಬೇಕಾ?
ಅಷ್ಟೇ ಆಗ್ತಾ ಇರೋದು. ಹೇಳಿದ್ನಲ್ಲ, ಪರಮಾತ್ಮ ಇವಾಗ ದೃಷ್ಟಿ ಇಟ್ಟಿದ್ದಾನೆ, ಯಾರು ಏನ ಬೇಕೋ ನನ್ನ ಕರಿತಾನೆ. ನಾವು ತಪ್ಪು ಮಾಡಿದರೆ ನಮಗೂ ಯಾವತ್ತಾದರೂ ಒಂದು ದಿವಸ, ಇವತ್ತಲ್ಲ ನಾಳೆ ಏನಾದರೂ ಇದ್ದೇ ಇರ್ತದೆ. ಏನು ಮಾಡೋಕ್ಕಾಗುತ್ತೆ? ಧರ್ಮದ ಪರ ನಡಿ. ಇದು ಕಲಿಯುಗ ಇರ್ಬೋದು, ಧರ್ಮದ ಪರ. ಧರ್ಮಸ್ಥಳ ಅಂತ ಏನು ಕರೀತಾರೆ? ಧರ್ಮದ ಪರ. ಅಟ್ಲೀಸ್ಟು ಒಂದು ಬಿಸ್ನೆಸ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ, ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ನಮ್ಮ ಹಿಂದೂ ದೇವಸ್ಥಾನದ ದೇವಸ್ಥಾನ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ಬಂದರೆ ಶಿಕ್ಷೆ ಆಗೋದಂತೂ ಖಂಡಿತ. ಸರ್, ಇವತ್ತು ಒಂದು ನೀವು ಸ್ಟೇಟ್ಮೆಂಟ್ ನೋಡಿರಬೇಕು. ಆ ಮಾಸ್ಕ್ ದಾರಿ ಏನು ಹಾಕೊಂಡು ಹೋಗಿದ್ದಾರೆ, ಅವ್ರ ಹೆಂಡತಿನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ನು ನನಗೆ ಮೋಸ ಮಾಡಿ ಇದು ಮಾಡ್ಬಿಟ್ಟು ಹೋಗೋಣ ಅಂತೇಳಿ. ಅವ್ನಿಗೇನೋ ಇಬ್ಬರು ಹೆಂಡತಿ, ಅದು ಅವ್ನ ಪರ್ಸ್ನಲ್ ಬಿಡಿ. ಪರ್ಸ್ನಲ್ ಬಿಡಿ. ಈಗ ಮೋಸ ಮಾಡ್ದಾನೆ ತಾನೇ ಮೋಸದಾಟ ಆಡೋಕ್ಕಾಗೋದು. ಅದೇ ನಾನು ಹೇಳಕ್ಕೆ ಬಂದೆ ನಿಮಗೆ. ಮೋಸ ಮಾಡಿದ್ರೆ ಈಗ ಮನೇಲಾಗಲಿ, ಅವನ ವೈಯಕ್ತಿಕ ವಿಚಾರದಲ್ಲಾಗಲಿ, ಯಾವುದ್ರಲ್ಲಾದರೂ ಅವಾಗಿಂದ ಈಗ ಅವ್ರ ಅಣ್ಣನಿಗೇನೆ ಹೊಡೆದ್ಬಿಟ್ಟು ಅನ್ನ ತಿನ್ನಕ್ಕೆ ದಾರಿ ಮಾಡಿಕೊಟ್ಟವ್ರು ಅವ್ರ ಅಣ್ಣ. ಅವನಿಗೂ ಹೊಡೆದ್ಬಿಟ್ಟು ಇವಂದೇ ಅದು ದಾರಿ, ಅಹಂಕಾರ, ಅದು ಏನೇ ಒಂದು ಪರ್ಸನಲ್ ಇದ್ರೂ ನಾನು ಹೇಳೋದು, ಮೋಸಗಾರನೇ ಮೋಸದಾಟ ಆಡೋಕ್ಕಾಗೋದು. ಸತ್ಯ ಧರ್ಮದಲ್ಲಿ ನಡೀತಿದ್ದವನು ಮೋಸದಾಟ ಆಡ ಅಂತ ಹೇಳ್ರಿ, ನಡ್ಗೋಯ್ತಾನೆ? ಆಗಲ್ಲ, ಕಷ್ಟ ಅವನಿಗೆ. ಯಾವುದೋ ಒಂದು ಅನಿವಾರ್ಯ ಟೈಮಲ್ಲಿ ಏನಾರು ಒಂದು ಆಗ್ಬೋದು, ಆದರೂ ಅವ್ನ ಮನಸ್ಸಲ್ಲಿ ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳ್ಕೊತಾನೆ. ಈ ಮೋಸದಲ್ಲಿರೋರು ದುಡ್ಡಿನ ರುಚಿ ಏನು ಆಸೆ ಇರ್ತದಲ್ಲ, ಅದೆಲ್ಲ ಎಷ್ಟು ದಿವಸ ಕಳ್ಳನೇ ರೀ ಅವನು. ಇವ್ರು ಅಲ್ಲ, ಕಳ್ಳ ಅನ್ನೋದಕ್ಕಿಂತ ಇವ್ರು ಸೃಷ್ಟಿಸಿದ ಕಳ್ಳ ಅಲ್ವ ಅವನು. ಇವ್ರು ಸೃಷ್ಟಿಸಿದ ಕಳ್ಳ. ಅದೇನು ಚಿನ್ನಯ್ಯನ ಏನೋ ಹೆಸರು ಇರಬೇಕು ಅಂತ ಗೊತ್ತಿಲ್ಲ. ಇವ್ರು ಸೃಷ್ಟಿಸಿದ ಕಳ್ಳ. ಇವರು ಕಳ್ಳರೆ, ಅದ್ರ ಪಕ್ಕ ಅವರು ಆಡಲೇಬೇಕಲ್ಲ. ಹಂಗಾಗಿ ತೋರಿಸ್ತಿದ್ದಾನೆ ಅಷ್ಟೇ. ಈಗ ಸತ್ಯ ಬಯಲಾಗ್ತಿದೆಯಾ, ರಿಟರ್ನ್ ಯೂಟರ್ನ್ ಹೊಡೆದಿದೆಯಾ, ಇನ್ಮೇಲೆ ನಡೀತದೆ ಅದೇನೇನು ಅಂತ ಗೊತ್ತಾಗ್ತದೆ. ಆದರೆ ನನಗೆ ಬಹಳ ಭಾರಿ 12 ನಿಮಿಷ 59 ನಿಮಿಷ 8 ನಿಮಿಷ ಮಾತಾಡ್ದ ದೂತ ದೆವ್ವಾಗೇ ಅಲಿಬೇಕಾಗತ್ತೆ. ಇನ್ನು ನಿನ್ನ ಮುಂದೆ ಪಿಚಾಚಿಯಾಗೇ ತಿರುಗಬೇಕಾಗತ್ತೆ. ಕುತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ, ಊಟ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಮಲ್ಗೋಕ್ಕೂ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ನೀನು ತಂದ್ಕೊಟ್ಟೆ. ಇನ್ನೊಂದು ಹೇಳ್ತೀನಿ, ಈ ಥರ ಹೇಳ್ತೀನಿ, ನನ್ನ ಇದರಲ್ಲಿ ಹೇಳ್ತೀನಿ. ಈ ನನ್ನ ಹಿಂದೂಗಳು ಅಂತ ಹೇಳಿ ಹಿಂದೂ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಇಬ್ಬರದ್ರಲ್ಲ, ಚೆನ್ನಾಗಿ ಟಾರ್ಗೆಟ್ ಮಾಡ್ಕೊಂಡಾರೆ ದೂತನ. ನೀವು ಇವನನ್ನು ಟಾರ್ಗೆಟ್ ಮಾಡಿ ಕರ್ಕೊಂಬಂದು ತಿರ್ಗಾ ಬೆಳೆಸಿದ್ದಕ್ಕೆ ನಿಮಗೂ ಒಳ್ಳೆ ಸರಿಯಾಗಿ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ. ಬುದ್ಧಿ ಇನ್ನೊಬ್ಬ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನು ಅಂತ ಗೊತ್ತಾಗೋದಕ್ಕೆ ಇವನ ಮುಖಾಂತರ ಇನ್ನು ಮಿಕ್ಕಿದವ್ರು ಗೊತ್ತಾಗಲಿ. ಹುಷಾರ್. ಈಗ ಮನೆ ಬಿಟ್ಟು ಓಡೋಗಿದ್ಯಾ, ನೆಕ್ಸ್ಟ್ ದೇಶ ಬಿಟ್ಟೆ ಓಡೋಯ್ತೀಯೋ, ಅಥವಾ ನಿನ್ನನ್ನು ಓಡೋಗೋಕ್ಕಾಗ್ದಿದ್ದಂಗೆ ಬಡ್ಡಿ ಮಗನೇ ನಿನ್ನನ್ನು ಒಳಗಾಕಿ ಜಡಿತಾರೋ ಅನ್ನೋದು ನನಗಿನ್ನೂ ಸ್ಪಷ್ಟತೆ ಬೇಕು. ನೋಡೋಣ, ಆ ದಿನವರೆಗೂ ಕಾಯ್ತೀನಿ ನಾನು.